ಇದು 1988ರಲ್ಲಿ ಅಯೋಧ್ಯೆಯ ಮೇಲೆ ಒದಗಿದಂಥ ಭಾಳ ದೊಡ್ಡದಾದಂಥ ಆಪತ್ತಿದು. 25 ನವಂಬರ್ 1988 ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಒಂದಷ್ಟು ಉಗ್ರರು ಒಳಗಡೆ ನುಗ್ಗಿಬಿಟ್ಟಿರ್ತಾರೆ. 25 kg RDX ಅನ್ನು ತಂದಿರ್ತಾರೆ. ಬೇರೆ ಬೇರೆ ಮೂಲೆಗಳಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡಿ ಎಲ್ಲ ಕಡೆ ಏಕಕಾಲಕ್ಕೆ ಸ್ಫೋಟಿಸುವಂಥ ಹುನ್ನಾರವನ್ನು ಮಾಡಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಇದರ ಬೇಹುಗಾರಿಕೆಯವರಿಗೆ ಇದರ ಮಾಹಿತಿ ಬಂದ್ಬಿಡುತ್ತೆ. ಮಾಹಿತಿ ಬಂದ ತಕ್ಷಣ ಎಲ್ಲ ಕಡೆ ಏಕಕಾಲಕ್ಕೆ ದಾಳಿ ಮಾಡಿ ಅವ್ರನ್ನ ಹಿಡಿತಾರೆ. ಎಲ್ಲೆಲ್ಲಿ ಈ ರೀತಿಯಂಥ RDX ಅನ್ನು ಪ್ಲ್ಯಾಂಟ್ ಮಾಡಿದರೂ ಅದನ್ನೆಲ್ಲ ನಿಶಸ್ತ್ರಗೊಳಿಸುವಂಥ ಪ್ರಯತ್ನ, ನಿರ್ಜೀವಗೊಳಿಸುವ ಪ್ರಯತ್ನ ನಡೀತಾ ಇರುತ್ತೆ. ಒಬ್ಬ ಉಗ್ರ ಏನು ಮಾಡ್ತಾನೆ, ಅಯೋಧ್ಯೆಯ ಹನುಮಾನ್ ಗಡಿಗೆ ನುಗ್ತಾನೆ. ಅಯೋಧ್ಯೆಯ ಹನುಮಾನ್ ಗಡಿಗೆ ಯಾವ ರೀತಿ ಹೋಗ್ತಾನೆ ಅಂದರೆ, ತಾನೇ ಉಗ್ರ ನಿರೋಧಕ ದಳದ ಆಫೀಸರ್ ಅನ್ನುವ ರೀತಿಯಲ್ಲಿ ಅದೇ ಸಮವಸ್ತ್ರವನ್ನು ಹಾಕ್ಕೊಂಡು ಹನುಮಾನ್ ಗಡಿಗೆ ಹೋಗ್ತಾನೆ. ಹನುಮಾನ್ ಗಡಿಗೆ ಹೋಗಿ ಅಲ್ಲಿರುವಂಥ ವಾಟರ್ ಕೂಲರ್ನೊಳಗಡೆ ಈ ಟೈಮ್ ಬಾಂಬನ್ನು ಪ್ಲ್ಯಾಂಟ್ ಮಾಡಿಬಿಡ್ತಾನೆ. ಪ್ಲ್ಯಾಂಟ್ ಮಾಡಿ ಇನ್ನೇನು ಈತ ಹೊರಗಡೆ ಬರಬೇಕು, ಪೊಲೀಸ್ ಆಫೀಸರ್ ಈತನ ಹಿಡಿದ್ಬಿಡ್ತಾರೆ. ಅವಿನಾಶ್ ಶರ್ಮಾ ಅಂತ ಆಫೀಸರು, ಪೊಲೀಸ್ ಆಫೀಸರು, ಆತನ ಹಿಡಿತಾರೆ. ಹಿಡಿದು ಆತನ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದಾಗ ಆತ ಹೇಳ್ತಾನೆ, ಅಲ್ಲಿ ನಾನು ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದೆ. ಸಮಯ ಎಷ್ಟಿದೆ? ಕೇವಲ 3 ನಿಮಿಷ ಇದೆ. 3 ನಿಮಿಷ ಇದೆ ಅಂದ ತಕ್ಷಣ ನುಗ್ತಾರೆ. ನುಗ್ಗಿ ವಾಟರ್ ಕೂಲರ್ ಹತ್ರ ಹನುಮಾನ್ ಗಡಿಗೆ ಬರ್ತಾರೆ. ಅಲ್ಲಿ ಒಂದು ಕೋತಿ ಬಂದು ಕೂತಿರುತ್ತೆ, ಮಂಗಣ್ಣ ಬಂದು ಕೂತಿರುತ್ತೆ. ಬಂದು ಕೂತು ಏನು ವೈರ್ಗಳಿದಾವಲ್ಲ, ಆ ವೈರ್ಗಳನ್ನ ಬಾಯಲ್ಲಿ ಹಾಕ್ತಾ ಇರ್ತವೆ. ಪೊಲೀಸ್ ಆಫೀಸರ್ ನೋಡ್ತಾರೆ, ಈಗ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಟೈಮ್ ಎಷ್ಟಿದೆ ಅಂತ ನೋಡ್ತಾರೆ, 30 ಸೆಕೆಂಡ್ ಟೈಮ್ ಇರುತ್ತೆ. ತಕ್ಷಣ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡು ಆ ಮಂಗನಿಗೆ ದೂರದಲ್ಲಿ ಎಸೀತಾರೆ. ಅಂದರೆ ಆ ಮಂಗ ಆದರೂ ಬಚಾವಾಗಲಿ, ಪಾರಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಆ ಮಂಗ ಆ ಬಾಳೆಹಣ್ಣನ್ನು ನೋಡಿ ಅದರ ಹತ್ರ ಹೋಗೋದಿಲ್ಲ. ಅದು ಹೋಗಿ ಆ ವೈರನ್ನು ಏನು ಕಡಿತಾ ಇರ್ತೋ ಅದನ್ನ ಎಳೆದಾಡ್ತಾ ಇರ್ತದೆ. ಸಮಯ ಆಗತ್ತೆ, 30 ಸೆಕೆಂಡು, 19 ಸೆಕೆಂಡು, 18 ಸೆಕೆಂಡು, 15 ಸೆಕೆಂಡು, 10 ಸೆಕೆಂಡು. ಇನ್ನೇನು ಬ್ಲಾಸ್ಟ್ ಆಗುವ ಸಮಯ ಬಂದಾಗ ವೈರನ್ನು ಕಿತ್ತಿದ್ದೆ ಟಣ್ ಅಂತ ಹಾರಿ ಮೇಲ್ಗಡೆ ಕಳಶದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಬಾಂಬ್ ನಿರೋಧಕ ದಳದವರು ಓಡಿ ಬರ್ತಾರೆ, ವಾಟರ್ ಕೂಲರ್ನ ತೆಗಿತಾರೆ. ಒಳಗಡೆ ಬಾಂಬ್ ಇರುತ್ತೆ, ಅದು ತಟಸ್ಥಗೊಂಡಿರುತ್ತೆ. ವೈರನ್ನು ಕಿತ್ತೆ ಹಾಕಿರುತ್ತೆ ಆ ಮಂಗಣ್ಣ. ಇವತ್ತಿಗೂ ಅಯೋಧ್ಯೆಗೆ ಹೋಗುವವರು, ಶ್ರೀರಾಮಚಂದ್ರನ ದರ್ಶನ ಮಾಡೋರು ಹನುಮಾನ್ ಗಡಿಗೆ ಹೋಗೋದು ಯಾವತ್ತೂ ಮರೆಯೋದಿಲ್ಲ. ಏಕೆಂದರೆ ಅಯೋಧ್ಯೆಯನ್ನು ಕಾಲಾಂತರದಿಂದ, ಪ್ರಾಚೀನ ಕಾಲದಿಂದ ಅಯೋಧ್ಯೆಯನ್ನು ಕಾಪಾಡ್ತಾ ಇರೋದು ಹನುಮಂತ ದೇವರು, ಭಜರಂಗಿ ಎನ್ನುವಂಥ ನಂಬಿಕೆ. ಅಯೋಧ್ಯೆ ಶ್ರೀರಾಮಚಂದ್ರನ ದರ್ಶನ ಆಗತ್ತೋ ಇಲ್ಲೋ, ಹನುಮಾನ್ ಗಡಿಯನ್ನು ಮಾತ್ರ ಯಾರೂ ಬಿಡೋದಿಲ್ಲ. ಏಕೆಂದರೆ ಕಲಿಯುಗದಲ್ಲಿ ರಕ್ಷಕ ಹನುಮಂತ ತಾನೇ.